ನನಗಾಗ ವರ್ಷ 3. ಏನೂ ಅರ್ಥವಾಗದ, ಹೆಚ್ಚೇನೂ ಗೊತ್ತಾಗದ ವಯಸ್ಸು. ಆವಾಗ ಬಂದದ್ದು ಅವಳು ಬದುಕಿಗೆ ಬೇಕಿತ್ತಾ, ಬೇಕಿರಲಿಲ್ಲವಾ, ಯಾವುದೂ ಅರ್ಥವಾಗದ ವಯಸ್ಸು. ಆದರೂ ಎಲ್ಲೋ ಒಂದು ಕಡೆ ಹಂಚಿ ಹೋಗುವ ಪ್ರೀತಿಯ ಬಗ್ಗೋ, ಹಂಚಿ ಹೋಗುವ ವಸ್ತುಗಳ ಬಗ್ಗೋ, ಹಂಚಿ ಹೋಗುವ ಸಂಬಂಧಗಳ ಬಗ್ಗೋ ಇನ್ಸೆಕ್ಯೂರಿಟಿ ಇತ್ತಾ ಗೊತ್ತಿಲ್ಲ, ಇದ್ದಿರಬಹುದೇನೋ. ಅಮ್ಮನ ಕೈತುತ್ತು, ಅಪ್ಪನ ಪ್ರೀತಿ, ಆಚೆ ಈಚೆಯವರ ಸಲುಗೆ ಎಲ್ಲದೂ ಎಲ್ಲೋ ಕಳೆದು ಹೋಗಬಹುದೇನೋ ಎಂಬ ಭಯವಿತ್ತ ಗೊತ್ತಿಲ್ಲ. ಆದರೂ ಆಗ ಬಂದವಳು ಅವಳು. ನಾನು ಬೇಡ ಬೇಡ ಅಂದುಕೊಳ್ಳುವಾಗ ನಾನು ಬರುವವಳೆ ಎಂದು ರಚ್ಚೆ ಹಿಡಿದು ಬಂದವಳು ಅವಳು. ನನ್ನ ಹತ್ತಿರವಿದ್ದ ಒಂದೇ ಒಂದು ಅಂಗಿ, ಚಂದದ ಸದ್ದು ಮಾಡುತ್ತಿದ್ದ ಬಳೆಗಳನ್ನು ತನ್ನದಾಗಿಸಿಕೊಂಡವಳು ಅವಳು. ಅಪ್ಪನಿಗೆ ಆಗಲೋ ಈಗಲೋ ಬರುತ್ತಿದ್ದ, ಸಿಗುತ್ತಿದ್ದ, ಅಪ್ಪ ಕಷ್ಟಪಟ್ಟು ತರುತ್ತಿದ್ದ ಹಣ್ಣುಗಳನ್ನು, ಸಿಹಿಗಳನ್ನು ನಾನೇ ರಾಣಿ ಎಂದು ತಿನ್ನುತ್ತಿದ್ದವಳಿಗೆ ಇದರಲ್ಲಿ ನನ್ನ ಪಾಲೂ ಇದೆ ಎಂದು ನಿಂತವಳು ಅವಳು. ನಾನು ಸೇರು ಎಂದರೆ ತಾನು ಸವಾ ಸೇರು ಎಂದು ಜಗಳಕ್ಕೆ ನಿಲ್ಲುತ್ತಿದ್ದವಳು ಅವಳು. ನಮ್ಮ ಜಗಳ ಮಿತಿಮೀರಿ ಬಾಯಿಂದ ಕೈಗೆ ನಿಂತಾಗ ನನಗೆ ಬೀಳುತ್ತಿದ್ದ ಏಟುಗಳಿಗೆ ನಗುತ್ತಿದ್ದವಳು ಅವಳು. ವರ್ಷಕ್ಕೊಮ್ಮೆ ಆಗಲೋ ಈಗಲೋ ಅಪ್ಪನ ಸೈಕಲನ್ನು ಏರಿ ಮಸಾಲೆ ದೋಸೆ ತಿನ್ನಲು ಹೋಗುತ್ತಿದ್ದ ನನ್ನನ್ನು ಹಿಂದಿನ ಸೀಟಿಗೆ ತಳ್ಳಿದವಳು ಅವಳು. ಕೋಪ ಮಿತಿಮೀರಿ ನಾನು ಮರ ಹತ್ತಿ ಕೂತಾಗ ಅಕ್ಕ ಏನು ಮಾಡುತ್ತಿದ್ದಾಳೆ, ಅಕ್ಕನಿಗೆ ಏನಾದರೂ ಆದರೆ ಎಂಬ ಭಯಕ್ಕೆ ಮರದ ಮರೆಯಲ್ಲಿ ನಿಂತು ಕಾಯುತ್ತಿದ್ದವಳು ಅವಳು. ನನಗೆ ಅವಳಿಗೆ ಯಾವುದರಲ್ಲೂ ಸಾಮ್ಯತೆ ಇರಲಿಲ್ಲ. ನಾನು ಉತ್ತರವಾದರೆ ಅವಳು ದಕ್ಷಿಣ, ನಾನೊಂದು ರೀತಿಯಾದರೆ ಅವಳೊಂದು ರೀತಿ. ಹಾಗೆ ನಾವಿಬ್ಬರು ಹೊಡೆದುಕೊಳ್ಳುತ್ತಿದ್ದ ರೀತಿಗೆ ನಾವಿಬ್ಬರು ಇಂದು ಬದುಕಿದ್ದೇವೆ ಎಂದರೆ ಅದು ಅತ್ಯಂತ ದೊಡ್ಡ ವಿಶೇಷವೇ ಸರಿ. ಇನ್ನು ಅಮ್ಮ ನಮ್ಮಿಬ್ಬರನ್ನು ಅದು ಹೇಗೆ ಕಾಯುತ್ತಿದ್ದಾರೋ ಆ ಮಹಾತಾಯಿಗೆ ಒಂದು ನಮಸ್ಕಾರ ಮಾಡಲೇಬೇಕು. ಇವಳ ಮೇಲೆ ಪ್ರೀತಿ ಹುಟ್ಟಿದ್ದು ಯಾವಾಗ ಅದೂ ಗೊತ್ತಿಲ್ಲ ನನಗೆ. ಚಿಕ್ಕವಳಿರುವಾಗ ನಾನೆಷ್ಟೇ ಹೊಡೆದಾಡಿದರೂ, ನಾನೆಷ್ಟೇ ಜಗಳ ಮಾಡಿದರೂ, ಬೇರೆ ಯಾರೂ ಏನೇ ಹೇಳಿದರೂ ಸಹಿಸಲಾಗದ ಪ್ರೀತಿ ಹುಟ್ಟಿದ್ದು ಅವಳ ಮೇಲೆ. ಅವಳನ್ನು ಕಾಯಬೇಕು, ಅವಳಿಗೆ ಯಾರೂ ಏನೂ ಹೇಳಬಾರದು, ಅವಳು ನಗುತ್ತಿರಬೇಕು, ಅವಳು ಯಾವಾಗಲೂ ಖುಷಿಯಾಗಿರಬೇಕು, ಅವಳನ್ನು ನಾನು ಸೆಕ್ಯೂರ್ ಮಾಡಬೇಕು, ಅವಳನ್ನು ಪ್ರೊಟೆಕ್ಟ್ ಮಾಡಬೇಕು ಎಂಬುದು ಪ್ರೀತಿ ಎಂಬುದಾದರೆ ಆ ಪ್ರೀತಿ ಅಂದೇ ಹುಟ್ಟಿರಬೇಕಷ್ಟೆ. ಈಗ ಅರ್ಥವಾಗುವುದಿಷ್ಟೇ, ಎಷ್ಟೊಂದು ವರ್ಷಗಳು ಕಳೆದಿವೆ, ಎಷ್ಟೊಂದು ದಿನಗಳು ಕಳೆದಿವೆ. ಇಂದಿನ ನಂಟಿಗೆ ಹೆಸರಿಲ್ಲ. ಅವಳಿಗೆ ನಾನಿದ್ದೇನೆ, ನನಗೆ ಅವಳಿದ್ದಾಳೆ ಅಷ್ಟೇ. ಏನೋ ಒಂದು ಮಾಡುವಾಗ, ಎಲ್ಲೋ ಎಡವಿದಾಗ, ಯಾವುದೋ ಖುಷಿಯ ಸಂದರ್ಭ ಬಂದಾಗ, ಕಣ್ಣಂಚಲ್ಲಿ ನೀರು ಜಾರುವಾಗ ಅವಳಿದ್ದಾಳೆ, ಅವಳಿರುತ್ತಾಳೆ ಎಂಬುದು 100 ಆನೆಯ ಬಲ ಕೊಡುತ್ತದೆ. ಯಾರೂ ಇಲ್ಲದಿರುವಾಗಲೂ ಅವಳು ನಿಲ್ಲುತ್ತಾಳೆ ಎಂಬುದು ಹೇಳದೆಯೇ ಅರ್ಥವಾಗುವ ಸತ್ಯ. ನನ್ನ ಎಲ್ಲ ಸಿಟ್ಟು, ಸೆಡವು, ಅಸಡ್ಡೆ, ಬೇಸರ, ಕಿರಿಕಿರಿ ಎಲ್ಲವನ್ನು ಸಹಿಸಿಕೊಂಡು ನಾನೇ ಜಗತ್ತು ಎಂದು ಬದುಕುವ ಏಕೈಕ ಜೀವ ಇವಳೇ. ಪ್ರೀತಿಯ ವಿಷಯ ಬಂದರೆ ನನಗಿಂತ ನನ್ನನ್ನು ಜಾಸ್ತಿ ಪ್ರೀತಿ ಮಾಡುವ, ಪ್ರೀತಿಯಲ್ಲಿ ಒಂದು ಪಾಲು ನನ್ನದೇ ಜಾಸ್ತಿ ಎಂದು ಹಕ್ಕುದಾರಳಾಗಿ ನಿಲ್ಲುವ ಏಕೈಕ ಜೀವ ಅವಳು. ಅಂದ ಹಾಗೆ ಇಂದು ಅವಳ ಹಬ್ಬ, ಅವಳ ಹುಟ್ಟುಹಬ್ಬ. ಬದುಕಿನ ಎಲ್ಲ ಖುಷಿ, ನೆಮ್ಮದಿ, ಪ್ರೀತಿ ಎಲ್ಲದೂ ನಿನ್ನದಾಗಲಿ ಎಂಬುದು ಮನಸ್ಸು ತುಂಬಿದ ಹಾರೈಕೆ. ಅಂದುಕೊಂಡ ಮಾತುಗಳು, ಕಂಡ ಕನಸುಗಳು, ಬಯಸಿದ ಬದುಕು ಎಲ್ಲದೂ ನಿನ್ನದಾಗಲಿ. ಮೊಗದಲ್ಲಿನ ನಗು ಎಂದಿಗೂ ಮಾಸದಿರಲಿ. ಹಾಗೆ ನಿನ್ನಕ್ಕ ಯಾವತ್ತೂ ಇರ್ತಾಳೆ ಅನ್ನೋದು ನೆನಪಿರಲಿ. ಐ ಲವ್ ಯು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಂತ ಮಾಡ್ತಿದ್ದೆ? ಸ್ವೀಟ್ ಅಂತ ಸುಮ್ಮನೆ ಅನಿಸ್ತಾ ಇದ್ದು. ನಾ ಸ್ವೀಟೇ ಮಾಡ್ತಾ ಇದ್ದೀಗ. ಜಾಮೂನು. ಇವತ್ತೆಂತ ವಿಶೇಷ ಗೊತ್ತಿದ್ದ ನಿಂಗೆ? ಹೌದು. ಎಂತದು? ಮಮ್ಮಮ್ಮನ್ ಹುಟ್ಟಿದಬ್ಬ. ಎಸ್, ಮಮ್ಮಮ್ಮನ್ ಹುಟ್ಟಿದಬ್ಬಕ್ಕೆ ಜಾಮೂನ್ ಸ್ಪೆಷಲ್ ಮಾಡ್ತಾ ಇದ್ದೀನಿ. ನೀನೆಂತ ಗೊತ್ತಿದ್ದ ಇವತ್ತು? ಶಾಲೆ ಇದ್ದು ಹೋದಲ್ದ ನಿಂಗೆ?
ಎಕ್ಸಾಮ್ ಇದ್ದೋದ ಅಲ್ದ ನೀ ಎಕ್ಸಾಮ್ ಮುಗಿಸ್ಕೆ ಒಪ್ಪದ್ರೊಳಗೆ ನಿಂಗೆ ಚಂದ ಚಂದ ಜಾಮೂನ್ ರೆಡಿ ಇರ್ತು. ನೀ ಚಂದ ಮಾಡಿ ಎಕ್ಸಾಮ್ ಮುಗಿಸ್ಕೆ ಬಾ. ಓಕೆ, ಆಲ್ ದ ಬೆಸ್ಟ್. ಹೊರಡು. ನಿಂಗಳಲ್ಲಿ ಎಷ್ಟು ಜನಕ್ಕೆ ಜಾಮೂನ್ನ ನೋಡಿದಾಗ ನಿಂಗಳ ಬಾಲ್ಯ ನೆನಪಾಗ್ತು? ನಂಗಕ್ಕಂತೂ ಮಿಸ್ಸೇ ಇಲ್ಲದೆ ನೆನಪಾಗ್ತು. ಎಂತಕ್ಕೆ ಅಂದರೆ ಆವಾಗಿನ ಕಾಲದಲ್ಲಿ ಬರ್ತಡೇ ಹೇಳೋದೇನು ದೊಡ್ಡ ವಿಷಯ ಆಗಿತ್ತಿಲ್ಲ. ಆದರೆ ಅಮ್ಮ ಮಾತ್ರ ಪಾಪ ಯಾವಾಗಲೂ ಒಂದು ಜಾಮೂನು, ಒಂದು ಬದನೆಕಾಯಿ ಹಾಕಿದ ಪಲಾವು ಮಿಸ್ಸೇ ಇಲ್ಲದೆ ನಂಗೆ ಬರ್ತಡೇಗೆ ಮಾಡ್ತಿತ್ತು. ನಂಗೆ ಎಲ್ಲಿ ಹೋಗಲಿ, ಸ್ಕೂಲಿಗೆ ಹೋಗಲಿ, ಹೆಂಗಿರಲಿ ಆ ಜಾಮೂನು ಆ ಪಲಾವಿಗೆ ಬಾಯಿ ಬಿಟ್ಕೊಂಡು ಕಾಯ್ತಿದ್ಯಾ. ಈಗ ಬರ್ತಡೇ ಅಂದರೆ ಕೇಕು, ಗಿಫ್ಟ್ಸು, ಫ್ರೆಂಡ್ಸು ಹೇಳೆಲ್ಲ ಆಗೋಜು. ಬಟ್ ಇದೆಲ್ಲದರ ಮಧ್ಯೆನೂ ಆ ಹಳೆ ದಿನಗಳು, ಆ ಹಳೆ ನೆನಪುಗಳು ಯಾವಾಗಲೂ ಮರುಕಳಿಸ್ತು. ಏನೇ ಇರಲಿ, ಏನೇ ಸಿಗಲಿ, ಇದು ಕೊಡೋ ಪ್ರೀತಿನ, ಇದು ಕೊಡೋ ಆಪ್ತತೆನ ಬೇರೆ ಯಾವುದೂ ಕೊಡ್ತಿಲ್ಲ. ಇವತ್ತು ಮೇದನ್ ಬರ್ತಡೇ, ಸೊ ಅದಕ್ಕೆ ಜಾಮೂನ್ ತಗೊಂಡು ಹೋಪನ ಹೇಳಿ ಇಷ್ಟೆಲ್ಲ ಬೆಳಗ್ಗೆ ಎದ್ದು ರೆಡಿ ಮಾಡ್ತಾ ಇದ್ದಿ. ನಿಂಗಳಲ್ಲಿ ಎಷ್ಟು ಜನಕ್ಕೆ ಈ ಜಾಮೂನ್ ನೋಡಿದಾಗ ನಿಂಗಳ ಹಳೆ ಕಾಲಗಳು, ಹಳೆ ನೆನಪುಗಳು ನೆನಪಾಗ್ತು? ಎಷ್ಟು ಜನರು ಬರ್ತಡೇನಲ್ಲಿ ಈ ಜಾಮೂನ್ ಒಂದೇ ಸ್ವೀಟು ಪ್ರತಿ ವರ್ಷ ಸೇಮ್ ಜಾಮೂನ್ ತಿಂತಿದ್ದಿ. ನಿಂಗೆ ಕ್ಯಾರಿಗಾರು ಜಾಮೂನ್ ಕತೆಗಳು ನೆನಪಿದ್ರೆ ಒಂದು ಕಮೆಂಟ್ ಹಾಕಲೇಬೇಕು ನಿಂಗೆ. ಎಂತಕ್ಕೆಂದರೆ ನಂಗೆ ಹಂಗಿದ್ದವೆ ಎಷ್ಟು ಜನ ಇದ್ದ ಹೇಳಿ ನಂಗಕ್ಕೂ ನೋಡವು. ಹಾಗಾಗಿ ತಪ್ಪದೆ ಮಿಸ್ಸೇ ಮಾಡದೆ ಒಂದು ಕಮೆಂಟ್ ಹಾಕಿ. ಅಲ್ಲಿವರೆಗೆ ನಾನು ಹೋಗಿ ಮೇದಂಗೆ ಈ ಜಾಮೂನ್ ಕೊಟ್ಟು ತಿನ್ಸಿಕ್ಕೆ ಬಂದ್ಬಿಡ್ತಿ. Happy birthday to you. Happy birthday to you. Birthday to you. May God bless you. May God bless you. May God bless you. Happy ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಓಪನ್ ಮಾಡಿ ತೊಟ್ಟೆ ಎಂತ ಇದ್ದು? ಓಪನ್ ಮಾಡಿ. ಹ್ಯಾಪಿ ಬರ್ತ್ಡೇ ಅಮ್ಮ. ಹೆಂಗಿದ್ ನನ್ ಜಾಮೂನು? ನಾನೇ ಮಾಡಿದ್ದು ಸ್ವಂತ ಕೈಯಾರೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ. ಜಾಮೂನ್ ಚಲೋ ಅಜ್ಜು. ಲೈಫ್ ಹೆಂಗಿದ್ದು? ಜಾಮೂನ್ ಹೆಂಗಿದ್ದು? ಸೊ ಎಂತ ಹೊಸ ವರ್ಷದ ರೆಸಲ್ಯೂಷನ್? ಹೊಸದಾಗಿ ಹಾ ಫುಲ್ ಮಜದ ಮೇಲೆ ಹ್ಮ್ ಈ ವರ್ಷನೇ ಲಾಸ್ಟ್ ಒಳಗೆ ಬದುಕ್ಬಿಡೋದು. ಹಂಗ ಇವತ್ತೇ ಲಾಸ್ಟ್ ಒಳಗೆ ಬದುಕೋ ಈ ವರ್ಷ ಅಲ್ಲ. ಇನ್ನೊಂದು ವರ್ಷದ ಆಸೆ ಇಟ್ಕೊತೀನಿ ನಾನು. ನಂಗೆ ಒಂದು ವರ್ಷದ ಆಸೆ ಇದ್ದು ಹಂಗೆ ಬದುಕ್ಬಿಡೋದು. ಹಂಗೆ ಸೂಪರ್. ಎಂತ ತಿಂಬಲ್ ಬಂಜಿಯಾ? ಎಂತ ತಿಂತೆ? ವರ್ಷದ ಹಿಂದೆ ಎಂತಾಯ್ತು? 36 ವರ್ಷದ ಹಿಂದೆ ಒಂದು ಅನರ್ಘ್ಯ ರತ್ನ ಭೂಮಿಗಿಳಿತ್ತು. ಧರೆಗಿಳಿದು ಭೂಮಿಯಲ್ಲಿ ಸಾಕ್ಷಾತ್ಕಾರ ಮಾಡ್ತಾ ಇತ್ತು. ಎಂತದೋ ಇವತ್ತು ಅಮ್ಮಂಗೆ ಹ್ಯಾಪಿ ಬರ್ಡೇ ಹೇಳಿದ್ಯಾ? ಇಲ್ಲ. ಹೇಳು ಹಂಗಾರೆ ಚಂದ ಮಾಡಿ. ಹ್ಯಾಪಿ ಬರ್ಡೇ ಅಮ್ಮ. ಹ್ಯಾಪಿ ಬರ್ಡೇ ಅಮ್ಮ. ಹ್ಯಾಪಿ ಬರ್ಡೇ ಅಮ್ಮ. ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು ಮಗ.